ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕ್ಯಾಪಿಟಲ್ ಅಂದರೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-26 ಈ ಒಂದು ಸ್ಕಾಲರ್ಶಿಪ್ದು ಜಸ್ಟ್ ನಿನ್ನೆ ತನ ಇದನ್ನು ಬಿಟ್ಟಿದ್ದಾರೆ. ಈ ಒಂದು ಸ್ಕಾಲರ್ಶಿಪ್ನ ಎಲ್ಲರೂ ಅಪ್ಲೈ ಮಾಡಿ, ಯಾಕಂದರೆ ಈ ಒಂದು ಸ್ಕಾಲರ್ಶಿಪ್ ತುಂಬ ಜನ ಅಪ್ಲೈ ಮಾಡಿ ಹೋದ ವರ್ಷ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಮೋರ್ ದೆನ್ 10 ಸ್ಟೂಡೆಂಟ್ಸ್ ಈ ಒಂದು ಸ್ಕಾಲರ್ಶಿಪ್ನ ಅವಾರ್ಡ್ ಅದರ ಮಾಡಿದರು. ಮತ್ತು ನನಗೆ ಅದನ್ನು ಕಮೆಂಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರು. ಅದಕ್ಕೋಸ್ಕರ ಹೇಳೋದು, ಈ ಒಂದು ಸ್ಕಾಲರ್ಶಿಪ್ಪು ತುಂಬ ಜನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಇದ್ರದ್ದು ಯಾವ ಥರ ಅಪ್ಲೈ ಮಾಡೋದು, ಏನೇನು ಎಲಿಜಿಬಿಲಿಟಿ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಇನ್ನು ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಹೋಗಿ ಜಾಯ್ನ್ ಆಗಿ. ನೋಡಿ, ಈ ಒಂದು ಸ್ಕಾಲರ್ಶಿಪ್ಪು ಏನೇನಪ್ಪ ಅಂದರೆ ನಿಮಗೆ 80% ಕೋರ್ಸ್ ಫೀಸ್ ಏನಿದೆ ನಿಮಗೆ, ಅಂದರೆ 10,000 ಹಿಡಿದು ನಿಮಗೆ 1 lakh ಸ್ಕಾಲರ್ಶಿಪ್ವರೆಗೂ ಬರುತ್ತೆ. ನೀವು ಫಸ್ಟ್ PUC, ಸೆಕೆಂಡ್ PUC, ಜನರಲ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು, ಮತ್ತು ಸ್ಪೆಷಲ್ ಡಿಸಿಪ್ಲಿನ್ ಪ್ರೋಗ್ರಾಮ್ಸ್ ಅಂತಂದರೆ ಪಾಲಿಟೆಕ್ನಿಕಲ್, ಡಿಪ್ಲೊಮೊ, ITI ಸ್ಟೂಡೆಂಟ್ಸ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಈ ಒಂದು ಸ್ಕಾಲರ್ಶಿಪ್ ಆದರೆ ಕೊಡ್ತಾ ಹೋಗ್ತಾರೆ. ಈಗ ನಮ್ಮ ಒಂದು ಜಾಸ್ತಿ ವೀಡಿಯೋ ನೋಡ್ತಿರೋದು ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್, ಅಂದರೆ ಈಗ ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ನಮ್ಮ ಒಂದು ಈ ವಿಡಿಯೋ ಜಾಸ್ತಿ ನೋಡ್ತಾರೆ. ಎಲ್ಲ ಒಂದು ಸ್ಕಾಲರ್ಶಿಪ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಹೇಳ್ಬೋದು. ಜಸ್ಟ್ ಈಗ ನಾನು ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಡಿ. ಎಲಿಜಿಬಿಲಿಟಿ ಏನೇನು ಇರಬೇಕಪ್ಪ ಅಂದರೆ, ಮೊದಲನೇದಾಗಿ ಓಪನ್ ಟು ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ, ಅಂದರೆ ಇದು ಇಂಡಿಯನ್ಸ್ಗೆ ಮಾತ್ರ ಇರುತ್ತೆ. ಇದ್ರದ್ದು ಲಾಸ್ಟ್ ಡೆಡ್ಲೈನ್ ಬಂದ್ಬಿಟ್ಟು December 26, 2025 ಅಂತ ಆದರೆ ಇದೆ. ಇದು ಜನರಲ್ ಗ್ರ್ಯಾಜುಯೇಟ್, ಆಮೇಲೆ ಪಾಲಿಟೆಕ್ನಿಕಲ್, ಡಿಪ್ಲೊಮೊ ಮತ್ತು ITI ಸ್ಟೂಡೆಂಟ್ಸ್ಗೆ. ಇದ್ರ ಮೇಲೆ ನಾವು ಇನ್ನೂ ಜಾಸ್ತಿ ಎಲಿಜಿಬಿಲಿಟಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇಂಡಿಯನ್ಸ್ ಆಗಿರಬೇಕು. ಎರಡನೇದು ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಕರೆಂಟ್ಲಿ ಎನ್ರೋಲ್ಡ್ ಇನ್ ಗ್ರ್ಯಾಜುಯೇಟೆಡ್ ಡಿಗ್ರಿ ಪ್ರೋಗ್ರಾಮ್. ನೋಡಿ, ನೀವು ಯಾವ ಒಂದು ಡಿಗ್ರಿನಾದ್ರು ಓದ್ತೀರಿ, BCom, BSc, BA, ಇಂಜಿನಿಯರಿಂಗ್, ಮೆಡಿಕಲ್ ಸ್ಟೂಡೆಂಟ್ಸ್ ಅದಾಗಿರ್ಬೋದು, ಡೆಂಟಲ್ಲು, ಆಮೇಲೆ B Pharma, D Pharma, ಡಿಪ್ಲೊಮೊ, ITI ಎಲ್ಲ ಒಂದು ಡಿಗ್ರಿ ಕೋರ್ಸಸ್ಗೆ ಇದು ನೀವು ನಿಮ್ಮ ಒಂದು ಯಾವುದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾದಲ್ಲಿ ಓದ್ತಿದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಆದರೆ ಮಾಡ್ಬೋದಾಗಿರುತ್ತೆ. ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಟ್ಲೀಸ್ಟ್ 60% ಇನ್ ದ ಪ್ರೆಸಿಡಿಂಗ್ ಕ್ಲಾಸ್ ಸೆಮಿಸ್ಟರ್ ಆರ್ ಅಕಾಡೆಮಿಕ್ ಇಯರ್ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಒಂದು ಪ್ರೀವಿಯಸ್ ಕ್ಲಾಸ್ದು 60% ಆದರೆ ಇರಬೇಕಾಗುತ್ತೆ. ನೀವು ಸೆಮ್ ವೈಸ್ ಅದಿರಲಿ, ಯಾಕಂದರೆ ಒಂದಿಷ್ಟು ಕೋರ್ಸ್ಗಳಿಗೆ ಇಯರ್ ವೈಸ್, ಅಕಾಡೆಮಿಕ್ ಇಯರ್ 1 year ಪೂರ್ತಿ ಕಂಪ್ಲೀಟ್ ತಗೋತಾರೆ, ಒಂದಿಷ್ಟು ಕೋರ್ಸ್ಗಳಿಗೆ ಸೆಮ್ ವೈಸ್ ತೊಗೋತಾರೆ. ಒಟ್ಟಿನಲ್ಲಿ ನಿಮ್ಮ ಒಂದು ಪ್ರೀವಿಯಸ್ ಏನಾಗಿರಬೇಕು, 60%ಗಿಂತ ಜಾಸ್ತಿ ಇರಬೇಕಾಗುತ್ತೆ. ಅಟ್ಲೀಸ್ಟ್ 60% ಆದರೆ ಇರಬೇಕಾಗಿರುತ್ತೆ. ಆಮೇಲೆ ಇನ್ನೊಂದು ಮೇನ್ ಆಗಿಬಿಟ್ಟು ನಿಮ್ಮದು ಫ್ಯಾಮಿಲಿ ಇನ್ಕಮ್, ದ ಆ್ಯನ್ಯುವಲಿ ಫ್ಯಾಮಿಲಿ ಇನ್ಕಮ್ ಫ್ರಮ್ ದ ಆಲ್ ಸೋರ್ಸ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2.5 lakh. 2.5 lakh ಮತ್ತು ಅದಕ್ಕೆ ಸಮವಾಗಿದ್ದರೂ ಓಕೆ, ಅಷ್ಟು ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ ಆದರೆ ಇರಬೇಕಾಗುತ್ತೆ. ಅದಕ್ಕಿಂತ ಮೋರ್ ದೆನ್ 2.5 lakh ಈಸ್ ನಾಟ್ ಅಲೌಡ್. ನೆಕ್ಸ್ಟ್ ಬಂದ್ಬಿಟ್ಟು ಮಸ್ಟ್ ಬಿ ಪರ್ಸ್ಯೂಯಿಂಗ್ ಎಜುಕೇಷನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಕಾಲೇಜ್ ಆರ್ ಯೂನಿವರ್ಸಿಟಿ ಆರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ನೀವೇನಾಗಿರ್ಬೇಕಂದ್ರೆ ಎಲ್ಲಿ ಯಾವ ಥರ ಒಂದು ಕಾಲೇಜಲ್ಲಿ ನೀವು ಎಜುಕೇಷನ್ ಮಾಡಿರ್ಬೇಕಂದ್ರೆ ನೀವು ರೆಕಗ್ನೈಸ್ಡ್ ಕಾಲೇಜಸ್, ಯೂನಿವರ್ಸಿಟಿ ಮತ್ತು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅದು ಇಂಡಿಯಾದಲ್ಲಿ ಮಾತ್ರ, ಓಕೆನಾ. ಅಂದರೆ ಈಗ ಏನು ನೀವು ಓದಿರುತ್ತೆ ನಿಮಗೆ ಒಂದು ಯೂನಿವರ್ಸಿಟಿ ಆದರೆ ಇರಬೇಕಾಗಿರುತ್ತೆ, ಓಕೆನಾ. ಮತ್ತು ಅಂದ್ಬಿಟ್ಟು ಚಿಲ್ಡ್ರನ್ ಆಫ್ ಎಂಪ್ಲಾಯಿ ಆಫ್ ಟಾಟಾ ಕ್ಯಾಪಿಟಲ್ ಆ್ಯಂಡ್ ಬಡ್ಡಿ ಫಾರ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ನೋಡಿ, 2-3 days ಬ್ಯಾಕು ನಿಮಗೆ ಯಾರು ಟಾಟಾ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋ ಆ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ, ಮತ್ತು ಬಡ್ಡಿ ಫಾರ್ ಸ್ಟಡಿಯಲ್ಲಿ ವರ್ಕ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರನೇ ಸ್ಕಾಲರ್ಶಿಪ್ ಬಿಟ್ಟಿದ್ರು. ಬಟ್ ಈ ಒಂದು ಸ್ಕಾಲರ್ಶಿಪ್ಪು ಕಂಪ್ಲೀಟಾಗಿ ನಿಮ್ಮ ಒಂದು ಟಾಟಾ ಕಂಪ್ನಿಲಿ ವರ್ಕ್ ಮಾಡ್ತಿರೋ ಅಂಥವ್ರಿಗೆ ಆಯಿತು, ಈ ಬಡ್ಡಿ ಫಾರ್ ಸ್ಟಡಿ ಒಂದು ಪ್ಲಾಟ್ಫಾರ್ಮ್ ವರ್ಕ್ ಮಾಡ್ತಿರೋಂಥ ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಎಲಿಜಿಬಲ್ ಇಲ್ಲ. ಅಂದರೆ ಇದು ಜನರಲ್ ನಾರ್ಮಲ್ ಸ್ಟೂಡೆಂಟ್ಸ್ಗೆ ಆದರೆ ಇದು ಅಪ್ಲೈ ಆದರೆ ಆಗಿರುತ್ತೆ, ಓಕೆನಾ. ಸೆಲೆಕ್ಷನ್ಸ್ ವಿಲ್ ಬಿ ಬೇಸ್ಡ್ ಆನ್ ದಿ ಕಾಂಬಿನೇಷನ್ಸ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ಸ್ ಬ್ಯಾಕ್ಗ್ರೌಂಡ್. ನೀವು ಅಪ್ಲಿಕೇಶನ್ಸ್ ಹಾಕಬೇಕಾದಾಗ ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕೂಡ ಮತ್ತು ನಿಮ್ಮದು ಅಕಾಡೆಮಿಕ್ ಅದು ಯಾವ ಥರ ಇರುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಸೆಲೆಕ್ಷನ್ ಆದರೆ ಮಾಡ್ತಾ ಹೋಗ್ತಾರೆ. ನಿಮ್ಮದು ಬೆನಿಫಿಟ್ಸ್ ಆದರೆ ನೋಡ್ತಾ ಹೋಗ್ಬೋದು. ಸ್ಟೂಡೆಂಟ್ಸ್ ಸ್ಕೋರ್ಡ್ ಇನ್ 60% to 80% ಇದ್ದಂದರೆ ನಿಮಗೆ ಅಪ್ ಟು 80% ಟ್ಯೂಷನ್ ಫೀಸ್, ಕೋರ್ಸ್ ಫೀಸ್ ಅದು ಸಿಗ್ತಾ ಹೋಗುತ್ತೆ. ಮತ್ತು ಸ್ಟೂಡೆಂಟ್ ಸ್ಕೋರ್ಸ್ ಇನ್ 81 to 90% ಇತ್ತಂದರೆ ಸೇಮ್ 80% ಸಿಗ್ತಾ ಹೋಗುತ್ತೆ ನಿಮಗೆ. ವಿಚ್ ಅವರ್ ಲೆಸ್ ಇದು ಹಾಗೆ ಒಂದೊಂದಕ್ಕೆ ಒಂದೊಂದು ಥರ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಒಂದೊಂದು ಆದರೆ ಡಾಕ್ಯುಮೆಂಟ್ಸ್ನ ನಿಮಗೆ ಮೇನ್ ಈ ಒಂದು ಡಾಕ್ಯುಮೆಂಟ್ಸ್ ಇರಲೇಬೇಕಾಗುತ್ತೆ. ಏನಪ್ಪ ಅಂದರೆ, ಮೊದಲನೇದಾಗಿ ಫೋಟೋ ಐಡೆಂಟಿಟಿ ಪ್ರೂಫ್, ಅಂದರೆ ಆಧಾರ್ ಕಾರ್ಡ್ ಆ ಥರ ಇರಬೇಕಾಗಿರುತ್ತೆ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಆಫ್ ದಿ ಅಪ್ಲಿಕೆಂಟ್ಸ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ನೆಕ್ಸ್ಟು ಇನ್ಕಮ್ ಪ್ರೂಫ್ ಬಂದ್ಬಿಟ್ಟು ಇನ್ಕಮ್ದು ಗೌರ್ಮೆಂಟಲ್ಲಿ ಯಾವುದೇ ರೀತಿ ಇನ್ಕಮ್ ಪ್ರೂಫ್ ಅದು ತೊಗೊಂಬಿಟ್ರೆ, ಆಮೇಲೆ ಪ್ರೂಫ್ ಆಫ್ ಅಡ್ಮಿಷನ್ಸ್ ಆದರೆ ಓಕೆ, ಇಲ್ಲಾಂದರೆ ಬೊನಾಫೈಡ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಓಕೆ. ಪ್ರೂಫ್ ಆಫ್ ಅಡ್ಮಿಷನ್ ಆಗಿರೋಕ್ಕೆ ಯಾವುದಾದ್ರೂ ಒಂದು ಬೊನಾಫೈಡ್ ಸರ್ಟಿಫಿಕೇಟು, ಇಲ್ಲಾಂದರೆ ಕಾಲೇಜ್ದು ID ಕಾರ್ಡ್ ಇದ್ದರೂ ಓಕೆನಾ. ಇಷ್ಟಲ್ಲಿ ಇದು ಒಂದು ಇರಬೇಕಾಗುತ್ತೆ. ಆಮೇಲೆ ಕರೆಂಟ್ ಅಕಾಡೆಮಿಕ್ ಇಯರ್ ಫೀಸ್ ರೆಸಿಪ್ಟ್, ಅಂದರೆ ಈ ವರ್ಷ ಅಡ್ಮಿಷನ್ ಆಗಿರೋವಂಥ ಫೀಸ್ ರೆಸಿಪ್ಟ್ ಆದರೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದಿ ಸ್ಕಾಲರ್ಶಿಪ್ ಅಪ್ಲಿಕೆಂಟ್ಸ್.
ಅಂದರೆ ಈಗ ನೀವು ಏನೀಗ ಬ್ಯಾಂಕ್ ಅಕೌಂಟ್ ನಿಮ್ಮದೇ ಆದರೂ ಓಕೆ ಬಟ್ ಆದರೆ ಇಲ್ಲಿ ಏನಾಗಿದ್ದಾರೆ ಕಂಪ್ಲೀಟಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದಿ ಸ್ಕಾಲರ್ಶಿಪ್ ಅಪ್ಲಿಕೆಂಟ್ಸ್ ಯಾರಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರದ್ದೇ ಬ್ಯಾಂಕ್ ಅಕೌಂಟ್ ಆದರೆ ಇರಬೇಕಂತ ಹೇಳಿದ್ದಾರೆ. ನೆಕ್ಸ್ಟು ಮಾರ್ಕ್ ಶೀಟ್ಸ್ ಆರ್ ಗ್ರೇಡ್ ಕಾರ್ಡ್ ಆಫ್ ದಿ ಪ್ರಿಸೀಡಿಂಗ್ ಕ್ಲಾಸ್, ಅದೇ ನಿಮ್ಮದು ಒಂದು ಪ್ರೀವಿಯಸ್ ಇರೋದು ಒಂದು ಮಾರ್ಕ್ಸ್ ಕಾರ್ಡ್ ಇದ್ದರೆ ಇರಬೇಕಿರುತ್ತೆ. ನಿಮ್ಗೆ ಏನಾದರೂ ಡಿಸಬಿಲಿಟಿ ಏನಾದಿದ್ದರೆ ನಿಮ್ಮದು ಅದರದ್ದು ಡಿಸಬಿಲಿಟಿ ಮತ್ತು ಏನಾದರೂ ನಿಮ್ಮ ಕ್ಯಾಸ್ಟಲ್ಲಿ ಏನಾದರೂ ರಿಸರ್ವೇಷನ್ ಇದ್ದರೆ ಅಂದರೆ SC ST ಆ ಥರ ಇದ್ದರೆ ನಿಮ್ಮದು ಡಿಸಬಿಲಿಟಿ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಇಫ್ ಎಲ್ಲಿ ಅಪ್ಲಿಕೇಬಲ್ ಅವ್ರು ಇದ್ದರೆ ಮಾತ್ರ ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ಜಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಿರೋಂಥ ಅಪ್ಲೈ ನಾವು ಅಂತ ಬಟನಿಗೆ ಕಾಣಿಸ್ತದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಅಪ್ಲೈ ಅಂದರೆ ನೆಕ್ಸ್ಟ್ ಒಂದು ಪ್ರೋಸೆಸ್ಗೆ ಹೋಗ್ತೀರಾ. ಈ ಒಂದು ಸ್ಕಾಲರ್ಶಿಪ್ ಡೆಡ್ಲೈನ್ ಬಂದ್ಬಿಟ್ಟು December 26 ಆದರೆ ಇದೆ. ಇಷ್ಟು ನೀವು ಓದ್ಕೊಂಬಿಟ್ಟು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಹೈಯರ್ ಎಜುಕೇಷನ್ ಅಂತಂದು ಸ್ಟಾರ್ಟ್ ಅಪ್ಲಿಕೇಶನ್ಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಕ್ವಶನ್ಸ್ ಕೇಳ್ತಾ ಹೋಗುತ್ತೆ. ಆರ್ ಯು ಕರೆಂಟ್ಲಿ ಎನ್ರೋಲ್ಡ್ ಇನ್ ದ ಜನರಲ್ ಗ್ರ್ಯಾಜುಯೇಟ್ ಕೋರ್ಸ್ ಸಚ್ ಆಸ್ ಈ ಥರ ಅಂತ ಕೇಳಿದಾಗ ಎಸ್ ಅಂತ ಹಾಕಿ. ನೆಕ್ಸ್ಟ್ ನೀವು ಯುವರ್ ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ ಅಂತ ಕೇಳಿದಾಗ ಅವು ಕೂಡ ಎಸ್ ಅಂತ ಹಾಕಬೇಕು. ಮತ್ತು ನೀವು 60% ಸ್ಕೋರ್ ಮಾಡಿದ ಅಂತ ಥರ್ಡ್ ಕ್ವಶನ್ ಕೇಳ್ತಾ ಇದೆ, ಎಸ್ ಅಂತ ಹಾಕಬೇಕು. ಇಷ್ಟು ಎಸ್ ಅಂತ ಹಾಕಿದ್ಮೇಲೆ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಚೆಕ್ ಕೊಡಬೇಕಾಗುತ್ತೆ. ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ. ಇದು ಆಗಿದ್ಮೇಲೆ ನಿಮ್ಮದು ಅಪ್ಲಿಕೇಶನ್ಸ್ ಆ ಥರ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮ್ಮ ಅಪ್ಲಿಕೇಶನ್ಸ್ನ ನೀವು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ಮತ್ತು ಇಷ್ಟು ಇನ್ನೇನಿಲ್ಲ ಈ ವಿಡಿಯೋದಲ್ಲಿ, ಏಕೆಂದರೆ ಇಲ್ಲಿ ಡೀಟೇಲ್ಸ್ನ ಶೇರ್ ಮಾಡಿದ್ರೆ ವಿಡಿಯೋ ಕೂಡ ಯೂಟ್ಯೂಬಿಂದ ಬ್ಲಾಕ್ ಆಗುತ್ತೆ. ಅದಕ್ಕೋಸ್ಕರ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇದರ ಸ್ಕಾಲರ್ಶಿಪ್ ಲಿಂಕ್ ಬೇಕಾದ್ರೆ ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡೋ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮೊಂದು ಕಾಲೇಜು ಸ್ಕೂಲ್ ಗ್ರೂಪಲ್ಲೆಲ್ಲ ಶೇರ್ ಮಾಡೋದ್ರಿಂದ ಅವರು ಕೂಡ ಈ ಒಂದು ಸ್ಕಾಲರ್ಶಿಪ್ ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಬೇಕೆಲ್ಲ ಬೇಡ, ಬಾಯ್ ಬಾಯ್.